ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಕ್ಷತಾ ಸದಾನಂದ್. ಇವತ್ತು ಕ್ರಿಸ್ಪಿ ಆದಂಥ ಸ್ನ್ಯಾಕ್ಸ್ ರೆಸಿಪಿ ಚಕ್ಲಿ ಹೇಗೆ ಮಾಡೋದು, ತುಂಬ ಸೊಗಸಾಗಿರುತ್ತೆ. ಇದು ತಿಂದರೆ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನು ಈ ಗ್ಲಾಸ್ ಅಳತೆಯಲ್ಲಿ ತೊಗೋತಾ ಇದ್ದೀನಿ. ಈ ಗ್ಲಾಸ್ ಅಳತೆಯಲ್ಲಿ ನಾನು 2 ಗ್ಲಾಸ್ನ ಅಕ್ಕಿ ನಾರ್ಮಲ್ ಅಕ್ಕಿಯನ್ನು ತೊಳೆದ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬರೋಕ್ಕೆ ನಾರ್ಮಲ್ ಅಕ್ಕಿ ಹಿಟ್ಟು ಅಷ್ಟೇ ಹಾಕೋತಾ ಇದ್ದೀನಿ 2. ಹಾಗೆ ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ನೋಡಿ, 1 ಗ್ಲಾಸ್ ಹಾಕ್ಕೊಂಡು ಮೇಲರ್ಧ ಗ್ಲಾಸ್ ಮೈದಾ ಹಿಟ್ಟು. ಹಾಗೆ ಇದು ಪುಟಾಣಿ ಪೌಡ್ರು, ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡಿದ್ದು, ಪುಟಾಣಿ ಅಥವಾ ಕಡಲೆಪಪ್ಪು ಅಂತಲೂ ಕರಿತೀರಲ್ಲ, ಅದನ್ನ ಮಿಕ್ಸಿ ಮಾಡ್ಕೊಂಡಿರೋದು ಹಿಟ್ಟು, ಅದು 1.5 ಗ್ಲಾಸಷ್ಟು. ಹಾಗೆ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ನೋಡಿ, ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಉಪ್ಪು ನೋಡಿ, ರುಚಿ ಎಷ್ಟು ಹಾಕ್ಕೊತೀರ ನೋಡಿ, ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ರುಚಿಗೆ ಉಪ್ಪು. ಹಾಗೆ ಓಂಕಾಳು ಅಂತಲೇ ಕರೀತಾರೆ, ಇದಕ್ಕೆ ಅಜ್ವಾನ ಅಂತಲೂ ಕರೀತಾರೆ. ಅದನ್ನ ಸ್ವಲ್ಪ ಕೈಯಲ್ಲಿ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕೊಂಬಿಡಿ. ಬಿಳಿ ಎಳ್ಳು ಬರುತ್ತಲ್ಲೋ ಆ ಎಳ್ಳನ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದು ಖಾರ ಉಪ್ಪು ಎಲ್ಲ ಹಿಟ್ಟು ಜೊತೆ ನೀಟಾಗಿ ಮಿಕ್ಸ್ ಆಗಬೇಕಲ್ವ. ಅದಕ್ಕೆ ಈ ಹಿಟ್ಟನ್ನ ನೀಟಾಗಿ ಒಂದು ಸಾರಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕೋತಿದ್ದೀನಿ. ಸೋಡಾ ಪುಡಿ ಜಾಸ್ತಿ ಬೇಡ, ಯಾಕಂದರೆ ಎಣ್ಣೆ ಹಿಡಿದ್ಬಿಡುತ್ತೆ. ನೋಡಿ, ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದು ಎಣ್ಣೆ ಕಾಯಿಸ್ಬಿಟ್ಟು ಈ ಎಣ್ಣೆನೂ ಆ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಹಿಟ್ಟಿಗೆ ಹಾಕೊಂಬಿಡಿ. ನೋಡಿ, ಆ ಎಣ್ಣೆ ಕಾಯ್ದಿರೋ ಎಣ್ಣೆ ಹಾಕಿದರೆ ಹಂಗೆ ಗುಳ್ಳೆ ಬರುತ್ತೆ, ಅದು ಹಿಟ್ಟು ಮೇಲೆ ಹಾಕಿದರೆ. ಇದನ್ನ ಇವಾಗ ಸುಡ್ತಿರುತ್ತಲ್ವ ಈ ಹಿಟ್ಟು, ಹಂಗಾಗಿ 1 ಸ್ಪೂನಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟಿಗೆ. ಸ್ವಲ್ಪ ಆರಿದ್ಮೇಲೆ ನೀಟಾಗಿ ಎಣ್ಣೆ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ಹಂಗೆ ನೀಟಾಗಿ ಕೈಯಿಂದ ಕಲಿಸ್ಕೊಳ್ಳಿ. ನೋಡಿ, ಹಂಗೆ ಮಿಕ್ಸ್ ಮಾಡಿ ಅದನ್ನು ನಾವು ಹಿಂಗೆ ಮುಟ್ಟಿಗೆಯಲ್ಲಿ ಹಿಂಗೆ ಇಡಿದ್ರೆ ಸ್ವಲ್ಪ ಉಂಡೆ ಥರ ಅನ್ನಿಸ್ಬೇಕು. ಅದು ನಮ್ಮ ಕೈಗೆ ಅಷ್ಟು ಮೆತ್ತಗಾಗುತ್ತೆ. ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರ್ತೀರ. ಹಂಗಾದರೆ ನೋಡಿ ಹೆಂಗೆ ಮುಟ್ಟಿಗೆ ಥರ ಆಗುತ್ತೆ. ಹಂಗಾದರೆ ಚಕ್ಲಿ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಚಕ್ಲಿ ಹೊಡೆಯೋದಿಲ್ಲ. ಇವಾಗ ಹಿಟ್ಟು ಜಾಸ್ತಿ ಆಗಿದೆಯಲ್ಲ, ಒಟ್ಟಿಗೆ ಒಂದೇ ಸರಿ ಹಿಟ್ಟು ಕಲಿಸ್ಕೊಟ್ರೆ ಅದು ಆನಂತರ ಮಾಡಬೇಕಾದ್ರೆ ಕಟ್ಟಾಗುತ್ತೆ. ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಕೊಂಡು ಸ್ವಲ್ಪ ಹಿಟ್ಟನ್ನ ನಾನು ಕಲಿಸ್ಕೊತಾ ಇದ್ದೀನಿ. ಈಗ ಈ ಹಿಟ್ಟನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿದ್ಕೊಳ್ಳೋಣ. ಈ ಹಿಟ್ಟು ಎಲ್ಲ ಖಾಲಿ ಆದಮೇಲೆ ಮತ್ತೆ ಆ ಹಿಟ್ಟು ಹಾಕ್ಕೊಂಡು ಬರೀ ನೀರು ಹಾಕ್ಕೊಂಡು ಮಿದ್ಕೊಂಡ್ಬಿಟ್ರೆ ಮುಗ್ದೋಗುತ್ತೆ. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಅದನ್ನೊಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಇದನ್ನ ನೀಟಾಗಿ ಮಿದ್ಕೋಬೇಕು. ನೀಟಾಗಿ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನ ಮಿದ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಯಾಕಂದರೆ ಈಗ ನಾವು ಚಕ್ಲಿ ಹಾಕಬೇಕಾದ್ರೆ ಒತ್ತಬೇಕಾದ್ರೆ ಕಟ್ಟಾಗುತ್ತೆ. ಆ ಥರ ಕಟ್ಟಾಗಲ್ಲ. ಮತ್ತು ಎಣ್ಣೆಗೆ ಹಾಕಿದ ಮೇಲೆ ಬಿಟ್ಟು ಹೋಗುತ್ತೆ, ಆ ಥರ ಆಗಲ್ಲ. ನೋಡಿ, ಈಗ ನಾನು ಒತ್ತಿ ತೋರಿಸಿದ್ನಲ್ಲ, ಆ ಹದಕ್ಕೆ ಹಿಟ್ಟು ಬರಬೇಕು. ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು ನೀಟಾಗಿ ಮಿದ್ಕೊಂಡು ಏನು ಚಕ್ಲಿ ಮಾಡೋ ಮನೆ ಇರುತ್ತಲ್ಲ ಆ ಮನೆಗೆ ಹಾಕ್ಕೊಂಡು ನೀಟಾಗಿ ಚಕ್ಲಿ ಒತ್ಕೊಳ್ಳೋದಷ್ಟೇ. ಇವಾಗಿನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು. ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದಮೇಲೆ ಸ್ನ್ಯಾಕ್ಸ್ ಏನು ಕೊಡೋದು ಓಕೆ ಅಂತಲೇ ಇರುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಟೀ ಟೈಮಿಗೆ ನಾವು 1-2 ತಿನ್ಕೋಬೋದು, ಮಕ್ಕಳಿಗೂ ಕೊಡ್ಬೋದು. ನೋಡಿ, ನೀಟಾಗಿ ಮನೆಯಲ್ಲಿ ಒತ್ಕೊಂಡ್ಬಿಡಬೇಕು. ಹೀಗೆ ಸ್ವಲ್ಪ ಚಕ್ಲಿನ ಒತ್ತಿಟ್ಕೊಂಡು ಹಾಗೆ ಗ್ಯಾಸ್ ಮೇಲೆ ಎಣ್ಣೆನ ಕಾಯೋಕ್ಕೂ ಇಟ್ಕೊಂಬಿಡಿ. ಈ ಥರ ಒತ್ತಿ ಇಟ್ಕೊಳ್ಳೋಣ. ಒಂದು ತಟ್ಟೆಗೋ ಪೇಪರ್ ಮೇಲೆ ಒತ್ತಿ ಇಟ್ಕೊಳ್ಳಿ. ನೋಡಿ, ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ದ್ಮೇಲೆ ಏನು ಚಕ್ಲಿ ಒತ್ತಿಟ್ಟಿದ್ನಲ್ಲ ಆ ಚಕ್ಲಿನ ಅದರೊಳಗೆ ಬಿಡ್ತಾಯಿದ್ದೀನಿ. ನೋಡಿ, ನಾವು ಜಾಸ್ತಿ ನಾವು ಇವಾಗೇನು ಚಕ್ಲಿ ಬಿಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಎಣ್ಣೆನ ಹೈ ಫ್ಲೇಮಲ್ಲಿ ಇಡಬಾರ್ದು. ಯಾಕಂದರೆ ಬೇಗ ಚಕ್ಲಿ ಕಲರ್ಗೆ ಬಂದುಬಿಡುತ್ತೆ, ಕೆಂಪು ಕಲರ್ಗೆ ಬಂದುಬಿಡುತ್ತೆ. ಆವಾಗ ನಾವು ಕರ್ದಿದೆ ಅಂತ ತೆಗೆದುಬಿಡ್ತೀವಿ, ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಒಂದು
3 ರಿಂದ 4 ನಿಮಿಷ ನೀಟಾಗಿ ಕರಿಬೇಕು. ಅಂದರೆ ಮಾತ್ರ ಅವು ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರ್ತವೆ. ಇಲ್ಲ ಅಂದರೆ ಇಲ್ಲೆಲ್ಲ ಕಲರ್ ಬಂದುಬಿಡ್ತವೆ, ಒಳಗೆ ಇದು ಆಗೋಲ್ಲ. ನೀವು ಆವತ್ತಿನ ದಿನ ಸ್ವಲ್ಪ ಚೆನ್ನಾಗಿರ್ಬೋದು, ಮಾರನೇ ದಿನಕ್ಕೆಲ್ಲ ಮೆತ್ತಗಾಗ್ಬಿಡ್ತವೆ. ಅಥವಾ ಸ್ವಲ್ಪ ದಿನ ಇಟ್ಬಿಟ್ರೆ, ಒಂದು 4-5 ದಿನ ಇಟ್ಬಿಟ್ರೆ ಬೂಲ್ಸ್ ಬಂದಂಗೆ ಆಗಿಬಿಡ್ತವೆ. ಹಾಗಾಗಿ ಸ್ಲಿಮ್ಮಲ್ಲಿ ನೀಟಾಗಿ ಕರ್ಕೋಬೇಕು ನೋಡಿ. ಹಾಗೆ ಒಳಸಿ ಹಾಕ್ಕೊಂಡು ಕೂಡ ಕರ್ಕೊಳ್ಳಿ. ಇಂಥ ಸ್ನ್ಯಾಕ್ಸ್ ಐಟಮ್ ಅಂದರೆ ಮನೆಯಲ್ಲಿ ಎಲ್ಲರೂ ಮಕ್ಕಳು ಹಿಡ್ದೆಯಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವನ್ನೆಲ್ಲ. ಹಾಗಾಗಿ ಮನೆಯಲ್ಲೇ ಆರಾಮಾಗಿ ಮಾಡಿ ಇಟ್ಕೋಬೋದು. ಏನು ಇನ್ಸ್ಟೆಂಟಾಗಿ ಇದೆಲ್ಲ ಹಾಕ್ಕೊಂಡು ಮಿಲ್ಗೆ ಹಾಕ್ಸ್ಕೊಂಬರ್ಬೇಕು ಅನ್ನೋ ಟೆನ್ಷನ್ ಇರಲ್ಲ, ಏನಿರಲ್ಲ. ನಾರ್ಮಲ್ ಅಕ್ಕಿ ಹಿಟ್ಟು ಮನೇಲಿ ಇರುತ್ತಲ್ವ, ಆ ಅಕ್ಕಿ ಹಿಟ್ಲೇ ಮಾಡ್ಕೋಬೋದು ನೋಡಿ. ತಿರುವಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕರ್ಕೋಬೇಕು. ಲಾಸ್ಟಿಗೆ ನಾವು ಇದು ಏನು ಎತ್ತುತ್ತಾ ಇರ್ತೀವಲ್ವ, ಇವಾಗ ಚಕ್ಲಿ ಕರ್ದಿದೆ ಅನ್ನೋ ಟೈಮಿಗೆ ಎತ್ತುತ್ತಾ ಇರ್ತೀವಲ್ಲ, ಆವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಅಂದರೆ ಚಕ್ಲಿ ಮಾತ್ರ ಎಣ್ಣೆ ಇಟ್ಕೊಳ್ಳಲ್ಲ ನೋಡಿ. ಇವಾಗ ಆಗಿದೆ, ಎಲ್ಲ ತೆಗಿತಾ ಇದ್ದೀನಿ. ಇವನ್ನ ತೆಗೆದು ನೀಟಾಗಿ ಎಣ್ಣೆ ಬಸಿದು ಬಿಡಬೇಕು. ಅಲ್ಲೇ ಬಸಿದ್ಬಿಟ್ಟು ಒಂದು ತಟ್ಟೆಗೋ ಬಾಣಲಿಗೋ ಯಾವುದಕ್ಕಾದರೂ ಸರಿ ಎತ್ತಿ ಹಾಕ್ಕೊಂಬಿಡೋಣ. ತುಂಬ ಅಂದರೆ ತುಂಬ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಿಕ್ಕಿರೋ ಈ ಚಕ್ಲಿ ಏನು ಮಾಡಿಟ್ಟಿರ್ತೀವಲ್ಲ, ಆ ಚಕ್ಲಿನ ಹಾಕ್ಕೊಳ್ಳೋಣ. ಹಂಗೆ ನೋಡಿ, ಈ ಗುಳ್ಳೆ ಬರ್ತಿರುತ್ತಲ್ಲ ನೋಡಿ, ಹಾಕಿದ ತಕ್ಷಣ ಹಿಂಗೆ ಗುಳ್ಳೆ ಬರುತ್ತಲ್ಲ, ಈ ಗುಳ್ಳೆ ಬರೋದು ಸ್ವಲ್ಪ ಕಡಿಮೆ ಆಗಬೇಕು. ಆವಾಗ ಮಾತ್ರ ಅದು ಕರ್ದಿರುತ್ತೆ ನೀಟಾಗಿ ನೋಡಿ. ಇವಾಗ ಗುಳ್ಳೆ ಬರೋದು ಕಮ್ಮಿ ಆಗಿದೆಯಲ್ಲ, ಇವಾಗ ನೀಟಾಗಿ ಕರ್ದಿದೆ ಅಂತ ಅರ್ಥ. ಇಷ್ಟೇ, ಇದರದ್ದು ಏನು ಜಾಸ್ತಿ ಏನು ರಿಸ್ಟ್ರಿಕ್ಷನ್ನು ಹಿಂಗೆ ಮಾಡಬೇಕು ಅನ್ನೋದಿಲ್ಲ, ಈಸಿಯಾಗೆ ಮಾಡ್ಕೋಬೋದು ನೋಡಿ. ಒಂದು ಚಕ್ಲಿನೂ ಮುರಿದೆ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಅಷ್ಟು ನೀಟಾಗಿ ಬಂದಿದೆ. ಒಂದು ಚಕ್ಲಿನೂ ಕೂಡ ಮುರಿದಿಲ್ಲ. ಈ ರೆಸಿಪಿ ಒಂದು ಸಾರಿ ಹಿಂಗೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಮುರಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಸೊಗಸಾಗಿರುತ್ತೆ ತಿನ್ನೋಕ್ಕೂ. ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ಹೊಸ ರೆಸಿಪಿಗಳನ್ನ ಮಾಡಿ ಹಾಕ್ತಾಯಿರ್ತೀನಿ. ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಆ ರೆಸಿಪಿನೂ ಕೂಡ ಮಾಡಿ ಹಾಕ್ತಾಯಿರ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಹೊಡೀರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.